ಈಗ ದೊಡ್ಡ ಮಗಳು ಮದುವೆ ಆಗಿದೆ, ಅವಳ ಮಗು ನಾಮಕರಣನೂ ಆಗಿದೆ. ಇನ್ನು ಈಗ ನನಗೆ ಜವಾಬ್ದಾರಿ ಇರೋದು 3 ಗಂಡು ಮಕ್ಕಳು, 1 ಹೆಣ್ಣು ಮಗುದು ಮದುವೆ ಆಗಬೇಕು. ಈ ಗಂಡು ಮಕ್ಕಳು ನನ್ನ ಮಾತು ಕೇಳ್ತಾರ? ನಾನು ಅಂದ್ಕೊಂಡ ಹಾಗೆ ನಂದಗೋಕುಲ ಉಳ್ಕೊಳ್ಳುತ್ತಾ? ಅಪ್ಪನಾಗಿ ನಾನು ಎಷ್ಟು ಜವಾಬ್ದಾರಿನ ನಿಭಾಯಿಸ್ತೀನಿ? ಮಕ್ಕಳು ನನಗೆಷ್ಟು ಗೌರವ ಕೊಡ್ತಾರೆ, ಎಷ್ಟು ಪ್ರೀತಿ ಕೊಡ್ತಾರೆ? ನಾನು ಈ ನೋವನ್ನ ಹೇಗೆ ಸಹಿಸ್ಕೋತೀನ ಇಲ್ವಾ? ಯಾಕೆ ಕೂಡು ಕುಟುಂಬದ ಮಕ್ಕಳುಗಳು ಬೇಕು ಅಂತ ಹೇಳಿ ನಾನು ನನ್ನ ಪ್ರೋಮೋದಲ್ಲಿ ನೀವು ನೋಡ್ತೀರ, ಯಾರು ಲವ್ ಮಾಡಿ ಮದುವೆ ಆಗಬೇಡಿ, ನಾನು ಹೇಳ್ದವ್ರನ್ನ ಮದುವೆ ಆಗಿ ಅಂತ ನಾನು ಹೇಳೋದನ್ನ ಪ್ರೋಮೋದಲ್ಲಿ ನೋಡಿದ್ದೀರಾ? ಸಿಂಪಲ್ ರೀಸನ್ ಅದು. ನಾನು ನಿಮ್ಗೆ ಹೇಳಿದೆ, ನನ್ನದು ಕೂಡು ಕುಟುಂಬದಲ್ಲೇ ನಾವು ಒಂದು ಫಂಕ್ಷನ್ ಆದರೂ 100-150 ಜನ ಸೇರ್ತೀವಿ. ಅದೇ ಪ್ರೀತಿಸಿ ಮನೆ ಬಿಟ್ಟು ಓಡೋಗಿ ಯಾರೂ ಇಲ್ಲದ ಬಾಳ್ನಲ್ಲಿ ಯಾರಿರ್ತಾರೆ ನಮಗೆ ಜೊತೆಯಲ್ಲಿ? ಈ ಥರದ್ದು ಒಂದು ಸನ್ನಿವೇಶ ಇವತ್ತು ನಮ್ಮಲ್ಲಿ ಕಣ್ಣು ಮುಂದೆನೇ ಇದೆ. ಬಹಳಷ್ಟು ಜನ ಮನೆ ಬಿಟ್ಟು ಪ್ರೀತಿಸಿ ಓಡೋಗಿ ಮದುವೆ ಆಗಿ ಕಡೆಗೆ ಚೆನ್ನಾಗಿರೋರು ಇದ್ದಾರೆ, ಇಲ್ಲ ಅಂತಲ್ಲ, 50-50 ಇರ್ಬೋದು ಅಂತ ಅನ್ಕೋತೀನಿ ನಾನು. ಇನ್ನೊಂದು 50% ಜನ ಮನೆ ಬಿಟ್ಟು ಹೊರಗಡೆ ಹೋಗಿರೋದ್ರಿಂದ ಬಹಳಷ್ಟು ಬೇಗುದಿಯಲ್ಲಿದ್ದಾರೆ, ಸಂಸಾರದ ಬವಣೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ, ಸಂಸಾರ ನಿಭಾಯಿಸೋಕ್ಕಾಗದೆ, ಸಂಬಂಧಿಕರುಗಳನ್ನ ಉಳಿಸ್ಕೊಳ್ಳೋಕ್ಕಾಗದೆ, ಸಂಬಂಧಗಳನ್ನು ಉಳಿಸ್ಕೊಳ್ಳೋಕ್ಕಾಗದೆ ಒದ್ದಾಡ್ತಾ ಇದ್ದಾರೆ. ಇವರು ಎಲ್ಲರಿಗೂ ಮನ ಮುಟ್ಟುವಂತೆ ಚಿತ್ರೀಕರಣ ಮಾಡುವಂತಹ ಜವಾಬ್ದಾರಿ ಶ್ರವಂತಲ್ಲಿದೆ. ಅದೇ ಥರ ಸ್ಕ್ರೀನ್ ಪ್ಲೇ ಅವ್ರನ್ನ ರಕ್ಷಾ ಅವರೆಲ್ಲ ಮಾಡಿದ್ದಾರೆ. ತುಂಬ ಅದ್ಭುತವಾಗಿ ಒಂದು ಕಥೆಯನ್ನು ಹೆಣ್ಕೊಂಡಿದ್ದಾರೆ. ಆ ನಂದಕುಮಾರನ ಪಾತ್ರ ನಂಗೆ ಮಾಡಬೇಕಾದ್ರೆ ನಿಜವಾಗ್ಲೂ ನಂಗೆ ಖುಷಿ ಆಗುತ್ತೆ. ಒಂದಷ್ಟು ಕೂಗಾಡೋ ಹಾರಾಡೋ ಸೀನ್ಗಳಿದ್ದಾವೆ, ಬಟ್ ಅದು ಕ್ಯಾರೆಕ್ಟರೈಸೇಷನು ಏನೂ ಮಾಡೋಕ್ಕಾಗಲ್ಲ. ಬಟ್ ತುಂಬ ಖುಷಿಯಾಗಿದೆ. ಒಂದು ವಿಭಿನ್ನ ಪಾತ್ರ. ಬಹುಶಃ ನಾನು ಬಹಳ ಸಿನಿಮಾಗಳಲ್ಲಿ ಅಪ್ಪನ ಪಾತ್ರ ಮಾಡಿದರೂ ಕೂಡ ಅದರಲ್ಲಿ ಡೈಲಾಗ್ಗಳು ಕಮ್ಮಿನೇ ಇತ್ತು. ಇದರಲ್ಲಿ ನನ್ನದೇ ಡೈಲಾಗ್ ಜಾಸ್ತಿ ಇದೆ. ನನ್ನ ಹೆಂಡತಿ ಗಿರಿಜಾ ಬೈತಾ ಇರ್ತಾಳೆ, ಎಲ್ಲನೂ ನೀವೇ ತಿನ್ಕೋತೀರ, ನಮಗೇನು ಹೇಳೋಕ್ಕೆ ಬಿಡಲ್ಲ ಅಂತ. ಅದಕ್ಕೆ ಈಗ ಮಾತಾಡೋಕ್ಕೆ ಬಿಟ್ಬಿಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಬಹಳ ಅದ್ಭುತವಾಗಿ ತಮ್ಮ ಪಾತ್ರದ ಬಗ್ಗೆ ತಿಳಿಸ್ಕೊಟ್ರೆ. ಇನ್ನು ಇದೇ ಧಾರಾವಾಹಿಯ ಒಂದು ನಿಮಿಷ ಸರ್, ನಿಮ್ಮೆಲ್ಲರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಬಿಡ್ತಾರೆ. ಒಂದ್ಸಲ ಇಡೀ ಟೀಮ್ ಅವರು ಒಂದೆರಡು ಮಾತುಗಳನ್ನ ಒಂದೇ ನಿಮಿಷ ಮುಗಿಸ್ಬಿಡೋಣ. ನಾನು ತಿಂಗಳಲ್ಲಿ 15 ದಿವಸ ಡೇಟ್ ಅವ್ರಿಗೆ ಮೀಸಲಾಗಿಟ್ಟಿದ್ದೀನಿ. ಇನ್ನು 15 ದಿವಸ ನನಗೆ ಸಿನಿಮಾಗೆ ಇದೆ. ಮತ್ತು ಒಂದು ಕಂಡೀಷನ್ ಹಾಕ್ಕೊಂಡಿದ್ದೆ ನಾನು ಶ್ರವಂತ್ಗೆ, ಸಿನಿಮಾ ಡೇಟ್ ಬಂದಾಗ ನನಗೆ ನೀನು ಅಡ್ಜಸ್ಟ್ ಮಾಡಿಕೊಡ್ಬೇಕು ಅಂತ. ಅದನ್ನು ಪಾಪ ಒಪ್ಕೊಂಡಿದ್ದಾನೆ. ಅವನು ಒಂದು ಸಿನಿಮಾ ಪರಾರಿ ಅಂತ ಮಾಡಿದ್ದ, ಅದ್ರಲ್ಲಿ ಅವನು ಹೀರೋ, ನಾನೇ ವಿಲನ್ನು. ಇಲ್ಲ ಸರ್, ಇದು ಕತೆ ಬೇಸಿಕಲಿ ಬಂದಿರೋದೇ ಚಾನಲಿಂದ. ನಮಗೆ ನಾವು ನಮ್ಮ ನೇಟಿವಿಟಿಗೆ ಹೇಗೆ ಬೇಕೋ ಆ ಥರ ಒಂದು ಸ್ಕ್ರೀನ್ ಪ್ಲೇ ಮಾಡ್ಕೊಂಡು ನಾವು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀವಿ ಸರ್. ಹಾಂ ಹೌದು ಸರ್. ಅದೇ ಸರ್, ಅಂದರೆ ಈ ಕತೆ ಬಂದ್ಬಿಟ್ಟು ನಮಗೆ ಕಲರ್ಸ್ ಕನ್ನಡದಿಂದ ಬಂದಂಥ ಕತೆ ಸರ್ ಇದು. ಸೊ ಸ್ಕ್ರೀನ್ ಪ್ಲೇ ಬಂದ್ಬಿಟ್ಟು ಪಾಂಡಿಯನ್ ಸ್ಟೋರ್ಸ್ 2. ಎಸ್ ಸರ್. ಅದು ಕೇಳಿದ್ದಾ? ಹಾಂ ಸರ್. ಬ್ಯಾಲೆನ್ಸ್ ಆಗ್ತಾ ಇದೆ ಸರ್. ಅಂದರೆ ಬೇಸಿಕಲಿ ಏನು ಅಂತಂದರೆ, ಯೂಶ್ವಲ್ ಆಗಿ ಆ ಕಡೆ ನಾನು ನೋಡಿದ ಮಟ್ಟಿಗೆ ಒಂದು ಸಣ್ಣ ಜಗಳ ಆಯಿತು ಅಂತಂದ್ರು ಹಾಂ ಹ್ಞೂ ಅಂತ ಎಲ್ಲ ಮನೆಯವರು ಎದ್ದು ಬಿದ್ದು ಬಂದ್ಬಿಟ್ಟು ನದಿ ಬಾ ಮಚಾ ಹ್ಞೂ ಅಂತ ಎಲ್ಲ ಬರ್ತಾ ಇರ್ತಾರೆ. ನಾವಿಲ್ಲಿ ಸ್ವಲ್ಪ ಕ್ಲಾಸ್ ಮಾಡ್ತಾ ಇದ್ದೀವಿ, ಬಟ್ ಅಪ್ರೋಚು ಒಂಚೂರು ಮಾಸಾಗೆ ಇಟ್ಕೊಂಡಿದ್ದೀವಿ ಸರ್ ನಾವು. ಹಾಂ ಸರ್. ಹಾಂ, ರನ್ನಿಂಗಲ್ಲಿದೆ. ಹಾಫ್ ಆನ್ ಅವರ್ ಸರ್ ನಮ್ಮದು. ಇಲ್ಲ ಸರ್, ನಮ್ಮದು 9ರಿಂದ 9:30 ಸರ್, ರಾತ್ರಿ. ಹಾಂ ಸರ್. ವಾಸು ಸರ್, ನಾನು ಅದನ್ನೇ ನಿಮಗೆ ಈಗ ಕೇಳೋಣ ಅಂದ್ಕೊಂಡೆ. ನಿಮ್ಮ ಮೌನ ನನಗೆ ಯಾಕೋ ಚುಚ್ತಾ ಇದೆ, ಏನೋ ಪ್ರಶ್ನೆ ಕೇಳಿ ಅಂತ. ಅವ್ರು ಯಾವಾಗಲೂ ನಂಗೆ ವಾಸು ಸರ್ ಯಾವಾಗಲೂ ನಂಗೆ ಹೇಳೋರು, ಕೇಳಿಸ್ಕೊಳ, ಅವ್ರು ಯಾವಾಗಲೂ ನಂಗೆ ಹೇಳೋರು, ಚಿಕ್ಕ ಪಾತ್ರಗಳನ್ನ ಮಾಡಬೇಡ ನೀನು ಅಂತ ಯಾವಾಗಲೂ ನಂಗೆ ಹೇಳೋರು. ಈಗ ತುಂಬ ದೊಡ್ಡ ಪಾತ್ರ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.
ನಂದಕುಮಾರ್ ಸರ್, ನೀವು ಹೇಳ್ತಾ ಇದ್ರಿ ಸ್ವಲ್ಪ ಹೊತ್ತಿಗೆ ಮುಂಚೆ, ಯಾವಾಗಲೂ ನನ್ನ ಹೆಂಡತಿ ಬೈತಿರ್ತಾಳೆ, ಯಾವಾಗಲೂ ನೀನೇ ಮಾತಾಡ್ತಿರ್ತೀಯ, ನನಗೆ ಬಿಡಲ್ಲ ಅಂತ. ಸೊ ಈಗ ಮೈಕನ್ನು ಅವ್ರಿಗೆ ಪಾಸ್ ಮಾಡೋ ಸಮಯ. ಗಿರಿಜಾ ಪಾತ್ರ ನಿರ್ವಹಿಸ್ತಾ ಇರುವ ಅಮೃತ ನಾಯ್ಡು ಅವರೇ, ನಿಮ್ಮ ಪಾತ್ರದ ಬಗ್ಗೆ ಒಂದೆರಡು ಮಾತುಗಳು. ನೀವು ಕೂತ್ಕೊಂಡ್ರೆ ಕಾಣಲ್ಲ ಅಂತ ಇದ್ದಾರೆ. ಮೊದಲಿಗೆ ಎಲ್ಲರಿಗೂ ಧನ್ಯವಾದಗಳು. ಇಷ್ಟೆಲ್ಲ ಎಷ್ಟೇ ಬ್ಯುಸಿ ಇದ್ದರೂ ನಮಗೋಸ್ಕರ ಇಲ್ಲಿ ಬಂದು ಇವತ್ತಿನ ದಿನ ನೆರೆದಿದ್ದೀರಾ. ನಿಮ್ಮೆಲ್ಲರ ಸಹಕಾರ ನಮ್ಮ ಸೀರಿಯಲ್ ಮೇಲೆ, ನಮ್ಮ ತಂಡದ ಮೇಲೆ ಸದಾಕಾಲ ಹೀಗೆ ಇರಲಿ. ನಾನಿನ್ನೇನು ಹೆಚ್ಚು ಮಾತಾಡೋದಿಲ್ಲ, ಯಾಕೆಂದರೆ ಎಲ್ಲ ಪ್ರಮುಖರು ಯಾರಿದ್ರೋ ಎಲ್ಲರೂ ಮಾತಾಡಿದ್ದಾರೆ. ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ, ನನ್ನ ಪಾತ್ರ ಗಿರಿಜಾ ಅಂತ. ಈ ಗಿರಿಜಾ ಪಾತ್ರ ಇನ್ನೇನಿಲ್ಲ, ಬಹಳ ಒಂದು ಸಹಜವಾದ ಪಾತ್ರ. ಪ್ರತಿಯೊಬ್ಬರ ಮನೆಯಲ್ಲೂ ಒಂದು ಹೆಂಡತಿಯಾಗಿ, ತಾಯಿಯಾಗಿ ಹೇಗೆ ಒಂದು ಹೆಣ್ಣು ಸಿಕ್ಕಾಕೊಂಡು ಒದ್ದಾಡ್ತಾಳೋ ಅದೇ ಪಾತ್ರ ನನಗೂ ಇಲ್ಲಿ. ಮುಖ್ಯವಾಗಿ ಪ್ರತಿಯೊಂದು ಸೀರಿಯಲ್ನಲ್ಲೂ ನೀವು ಈಗಾಗಲೇ ನೋಡಿರ್ತೀರಿ, ಒಂದು ಮೊನೋಟನಸ್ ಆಗಿ ಹೋಗ್ತಾ ಇರುತ್ತೆ ಕತೆಗಳು. ಆದರೆ ನನಗೆ ಬಹಳ ಇಷ್ಟ ಆಗಿದ್ದು ಏನಂದರೆ, ನಮ್ಮ ಶ್ರವಣ್ ಸರ್ ನಮಗೆ ಎಕ್ಸ್ಪ್ಲೇನ್ ಮಾಡಿದಾಗ ಮಕ್ಕಳಿಗೆ ಜೀವನದ ಮೌಲ್ಯಗಳನ್ನು ಹೇಳಿಕೊಟ್ಟು ಒಂದು ಪ್ರೀತಿಯ ಬೆಲೆಯನ್ನು ಕೊಟ್ಟಾಗ ಪ್ರತಿಯೊಂದು ಮನೆಯೂ ನಂದಗೋಕುಲವಾಗೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಅದೇ ರೀತಿ ಈ ನಮ್ಮ ಕಥೆಯಲ್ಲೂ ಕೂಡ ಒಬ್ಬ ತಂದೆಯಾಗಿ ನಂದಕುಮಾರ ಹೇಗೆ ತನ್ನ ಕುಟುಂಬವನ್ನು ರಕ್ಷಣೆ ಮಾಡೋದಕ್ಕೆ, ಆ ಮೌಲ್ಯಗಳನ್ನು ಕೊಟ್ಟು ಒಂದು ಅರ್ಥಗರ್ಭಿತವಾದಂತಹ ಜೀವನವನ್ನು ಮಾಡೋದು ಹೇಗೆ ಅಂತ ಹೇಳ್ಕೊಡೋದಕ್ಕೆ ಎಷ್ಟು ಪರಿಶ್ರಮ ಪಡ್ತಾರೆ, ಎಷ್ಟು ಶ್ರಮ ಪಡ್ತಾರೆ. ಇದರಿಂದ ಆಡಿಯನ್ಸ್ಗೂ ಕೂಡ ಒಂದು ಒಳ್ಳೆ ಮೆಸೇಜ್ ಇದೆ. ನಾವು ಕೂಡ ಇಂಥ ಒಂದು ಪ್ರಾಜೆಕ್ಟಲ್ಲಿ ನಾವು ಒಂದು ಭಾಗಿಯಾಗಿದ್ದೀವಿ ಅಂದಾಗ ನಮಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್, ಇಲ್ಲಪ್ಪ ಒಂದು ಒಳ್ಳೆ ಕತೆ ಇದೆ, ಒಂದು ಒಳ್ಳೆ ಪಾತ್ರ ಇದೆ ಅನ್ನುವಂಥದ್ದು. ಹಾಗಾಗಿ ಮಕ್ಕಳಿಗಾಗಿ ಗಂಡನೇ ಸರ್ವಸ್ವ, ಮಕ್ಕಳೇ ಜಗತ್ತು ಅಂತ ಗಿರಿಜಾ ಬದುಕುವಂಥ ಒಂದು ಪಾತ್ರವನ್ನು ನಾನು ಮಾಡ್ತಿದ್ದೀನಿ. ಸೊ ಈ ಪಾತ್ರ ಖಂಡಿತವಾಗಿಯೂ ಮನೆಯಲ್ಲಿ ಕೂತು ನೋಡುವಂಥ ಎಲ್ಲ ಗೃಹಿಣಿಯರಿಗೂ ಬಹಳ ಹತ್ತಿರವಾಗುತ್ತೆ. ನಮ್ಮ ಸೀರಿಯಲ್ನಲ್ಲಿರುವಂಥ ಪ್ರತಿಯೊಂದು ಪಾತ್ರವೂ ಯಾರಿಗೂ ಒಬ್ಬರಿಗೆ ಕನೆಕ್ಟ್ ಆಗ್ತಾನೆ ಇರುತ್ತೆ. ಅಷ್ಟು ಸಹಜವಾಗಿರುವ ಪಾತ್ರಗಳನ್ನೇ ಎಲ್ಲರೂ ನಿರ್ವಹಿಸ್ತಿದ್ದೀವಿ. ಸೊ ಈ ಒಂದು ಕತೆ ತಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ನಿಮ್ಮ ಸಹಕಾರ